ಸಿಎಂ ವಿರುದ್ಧದ ಮುಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಿಎಂ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ ಇಡಿ ವಿಚಾರಣೆ ಭವಿಷ್ಯ ನಿರ್ಧಾರವಾಗಲಿದೆ. ಇಡಿ ಸಮನ್ಸ್ ರದ್ದು ಕೋರಿ ಈ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಇದರ ಆದೇಶ ಹೊರಬೀಳಲಿದೆ. ಇಡಿ ಸಮನ್ಸ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನಾಳೆ ಮಧ್ಯಾಹ್ನ 2:30ಕ್ಕೆ ಆದೇಶವನ್ನ ನೀಡಲಿದೆ ಹೈಕೋರ್ಟ್. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಆದೇಶ ಹೊರಬೀಳಲಿದೆ. ಸಿಎಂ ವಿರುದ್ಧದ ಮುಡಾ ಹಗರಣ ಪ್ರಕರಣ ಸಂಬಂಧಪಟ್ಟಂತೆ ಸದ್ಯ ಇಡಿ ಸಮನ್ಸ್ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಯ ಆದೇಶ ನಾಳೆ ಹೊರಬೀಳಲಿದೆ. ಇಡಿ ಸಮನ್ಸ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸಿಎಂ ಪತ್ನಿ ಹಾಗೂ ಬೈರತಿ ಸುರೇಶ್ ಇವರ ಭವಿಷ್ಯ ನಾಳೆ ನಿರ್ಧಾರ ಆಗಲಿದೆ. ಅಂದ್ರೆ ಇಡಿ ಸಮನ್ಸ್ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಯ ಭವಿಷ್ಯ ನಾಳೆ ನಿರ್ಧಾರ ಆಗಲಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ಈ ಆದೇಶವನ್ನ ನೀಡಲಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಪೀಠದಿಂದ ಈ ಆದೇಶ ಹೊರಬರಲಿದೆ. ನಾಳೆ ಸಿಎಂ ಪತ್ನಿ ಹಾಗೂ ಸಚಿವ ಬೈರತಿ ಅವರ ಇಡೀ ಭವಿಷ್ಯ ನಿರ್ಧಾರ ಆಗಲಿದೆ. ಇಡಿ ಸಮನ್ಸ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿಯ ಆದೇಶ ನಾಳೆ ಹೊರಬೀಳಲಿದೆ. ಇಡಿ ಸಮನ್ಸ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಆದೇಶವನ್ನ ಕೊಡಲಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಆದೇಶವನ್ನ ನೀಡಲಿದೆ ಹೈಕೋರ್ಟ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಿಎಂ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ ಇಡಿ ವಿಚಾರಣೆಯ ಭವಿಷ್ಯ ನಿರ್ಧಾರ ಆಗಲಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಸದ್ಯ ನಾಳೆ 2:30ಕ್ಕೆ ಇದರ ಆದೇಶ ಹೊರಬೀಳತ್ತೆ. ಏನಾಗುವಂತಹ ಚಾನ್ಸಸ್ ಇದೆ? ಅರ್ಪಿತಾ, ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಯ ತನಿಖೆಯನ್ನ ಎದುರಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಈ ಹಿಂದೆ ಬೈರತಿ ಸುರೇಶ್ ಅವರಿಗೆ ಮತ್ತು ಪಾರ್ವತಿ ಅವರಿಗೆ ಇಬ್ಬರಿಗೂ ಕೂಡ ಇತ್ತು. ಯಾಕಂದ್ರೆ ಎರಡೆರಡು ಬಾರಿ ಇಡಿ ಸಮನ್ಸನ ಕೊಟ್ಟಿತ್ತು. ಸಮನ್ಸನ ಕೊಟ್ಟ ಬಳಿಕ ಅವರು ಕಾಲಾವಕಾಶನ ಕೋರಿ ಅದಾದ ಬಳಿಕ ಕಾಲಾವಕಾಶ ಮುಗಿಯೋ ಹಂತದಲ್ಲಿ ಹೈಕೋರ್ಟ್ ನ ಮೆಟ್ಟಿಲನ್ನ ಏರಿದ್ರು ಇಬ್ರು ಕೂಡ. ಇಬ್ರು ಹೈಕೋರ್ಟ್ ನ ಮೆಟ್ಟಿಲೇರಿದಂತ ಸಂದರ್ಭದಲ್ಲಿ ಪಾರ್ವತಿ ಅವರ ಬಳಿಯಲ್ಲಿ ಯಾವುದೇ ರೀತಿಯ 14 ಸೈಟ್ಗಳಿಲ್ಲ. ಅದರಿಂದ ಯಾವುದೇ ರೀತಿಯ ಲಾಭಾಂಶವನ್ನು ಅವರು ಪಡ್ಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯ ಅಪರಾಧ ಇಲ್ಲ, ಸಂಘಟಿತ ಅಪರಾಧ ಇದರಲ್ಲಿ ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನ ಸಂದೇಶ್ ಚೌಟ ಅವರು ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಜೊತೆಗೆ ಬೈರತಿ ಸುರೇಶ್ ಅವರು ಈ ಪ್ರಕರಣದಲ್ಲಿ ಇಲ್ಲ, ಕೇವಲ 2023ರಲ್ಲಿ ಜೂನ್ ರಲ್ಲಿ ಅವರು ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದಂತರು. ಅವರ ಮೇಲೆ ಇಡೀ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದೆ ಮತ್ತು ಇಡೀ ಕುಟುಂಬಸ್ಥರ ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೊಂದು ರಾಜಕೀಯ ಪ್ರೇರಿತ ತನಿಖೆ ಅಂತ ಹೇಳಿ ಇಡಿಯ ತನಿಖೆಯ ಮೇಲೆ ಸಾಕಷ್ಟು ಆರೋಪವನ್ನ ಮಾಡಿದ್ರು. ಎರಡು ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿತ್ತು. ನಾಳೆ ಮಧ್ಯಾಹ್ನ 2:30ಕ್ಕೆ ಆದೇಶವನ್ನ ಕೊಡ್ತಾ ಇರಂತು. ಅರ್ಪಿತ, ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಏನಾದ್ರೂ ನಾಳೆ ಇಡಿಯ ವಿಚಾರಣೆಯನ್ನ ಎದುರಿಸಬೇಕು ಅಂತ ಏನಾದ್ರೂ ಹೇಳಿದ್ರೆ ಪಾರ್ವತಿ ಅವ್ರಿಗೂ ಮತ್ತು ಬೈರತಿ ಸುರೇಶ್ ಇಬ್ಬರಿಗೂ ಕೂಡ ಬಹುದೊಡ್ಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು. ಅಕಸ್ಮಾತ್ ನಟೇಶ್ ಅವ್ರಿಗೆ ಆದಂತ ಒಂದು ರಿಲೀಫ್ ಏನಿತ್ತು, ಅಂದ್ರೆ ಅವ್ರಿಗೆ ಈಗಾಗಲೇ ಅವ್ರ ವಿರುದ್ಧ ಕೊಟ್ಟಿದಂತ ಇಡಿ ಸಮನ್ಸ್ ಮತ್ತು ಅವರ ಮನೆ ಮೇಲೆ ಮಾಡಿದಂತ ದಾಳಿ ಏನಿತ್ತು, ದಾಳಿ ಎರಡನ್ನು ಕೂಡ ರದ್ದು ಮಾಡಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅದೇ ರೀತಿ ಆದೇಶ ಏನಾದ್ರು ಬಂದ್ರೆ ಇಡೀ ಪ್ರಕರಣದಿಂದ ಸಿಎಂ ಇರ್ಬೋದು, ಅವರ ಕುಟುಂಬ ಇರ್ಬೋದು ಮತ್ತು ಬೈರತಿ ಸುರೇಶ್ ಇರ್ಬೋದು, ಇವರೆಲ್ಲರೂ ಕೂಡ ಒಂದಷ್ಟು ಬಚಾವಾದಂತೆ ಸಾಧ್ಯತೆಗಳು ಇರುವಂತದ್ದು. ಮಮತಾ, ಧನ್ಯವಾದ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.